ವೀಕ್ಷಕರೇ ನಮಸ್ಕಾರ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ ನಡೀತಾ ಇದೆ. ಕುಂಭ ಪ್ರಾರಂಭವಾಗಿದ್ದಾಗಿನಿಂದ ಕೋಟ್ಯಾಂತರ ಭಕ್ತರು ಪವಿತ್ರ ಸ್ನಾನ ಮಾಡಿ ಪಾವನರಾಗಿದ್ದಾರೆ. ಅಲ್ಲಿನ ವೈಭೋಗವನ್ನ ವರ್ಣಿಸಲು ಅಲ್ಲಿಗೆ ಭೇಟಿ ನೀಡಿದವರಿಗೆ ಮಾತ್ರ ಸಾಧ್ಯ. ಆದ್ರೆ ಮಾಧ್ಯಮಗಳಲ್ಲಿ ನೀಡುವ ಮಾಹಿತಿ ಮತ್ತು ಅಲ್ಲಿಗೆ ಹೋದವರು ಹಂಚಿಕೊಳ್ಳುವ ಅನುಭವ ಅಲ್ಲಿನ ವೈಶಿಷ್ಟ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಕುಂಭಮೇಳದಲ್ಲಿ ಪವಿತ್ರ ಸ್ನಾನದಷ್ಟೇ ಆಕರ್ಷಣೆ ಸಾಧುಗಳ ಪೆಂಡಾಲುಗಳದ್ದು. ಯಾಕಂದ್ರೆ ಬಹುತೇಕ ಉತ್ತರ ಭಾರತದ ಸಾಧುಗಳೆಲ್ಲ ಒಂದೆಡೆ ಸೇರುವ ಮಹಾ ಉತ್ಸವ ಇದಾದುದರಿಂದ ಆಯಾ ಸಾಧುಗಳ ಭಕ್ತರು ಅಲ್ಲಿ ಬಂದು ನೆರೆಯುತ್ತಾರೆ. ಅಲ್ಲಿನ ಸರ್ಕಾರ ನದಿ ತೀರದ ಜಾಗವನ್ನು ಸೆಕ್ಟಾರ್ಗಳಾಗಿ ವಿಭಾಗಿಸಿದೆ. ಅಖಾಡ ಪರಿಷತ್ತಿನೊಂದಿಗೆ ಸಂಪರ್ಕ ಸಾಧಿಸಿ ಆಯಾ ಅಖಾಡಗಳಿಗೆ ಸೆಕ್ಟರ್ಗಳನ್ನು ಹಂಚಿದೆ. ತಮ್ಮ ಪಾಲಿಗೆ ಬಂದ ಭೂಭಾಗದಲ್ಲಿ ಆ ಅಖಾಡಗಳು ತಮ್ಮ ಮಂಡಲೇಶ್ವರ ಮತ್ತು ಮಹಂತರಿಗೆ ತಮ್ಮ ವ್ಯವಸ್ಥೆ ರೂಪಿಸಿಕೊಂಡಿದೆ. ಹಾಗೆ ಪ್ರತಿ ಅಖಾಡಕ್ಕೂ ಒಬ್ಬ ಆಚಾರ್ಯ ಮಹಾಮಂಡಲೇಶ್ವರ ಇರುತ್ತಾರೆ. ಅವರ ಅಡಿ ಕೆಲವು ಮಹಾಮಂಡಲೇಶ್ವರರು ಬರ್ತಾರೆ. ಆದ್ರೆ ಈ ಬಾರಿಯ ಮಹಾಕುಂಭ ಮೇಳದಲ್ಲಿರುವ ಅಖಾಡಗಳಲ್ಲಿ ಇನ್ನೊಂದು ಆಕರ್ಷಣೆ ಅಂದ್ರೆ ವಿದೇಶಿ ಭಕ್ತರು ಮತ್ತು ಸಾಧುಗಳು. ಹೌದು, ಅಲ್ಲಿ ಪೈಲಟ್ ಬಾಬಾರ ಪೆಂಡಾಲ್ ಇದೆಯಂತೆ. ಅಲ್ಲಿ ವಿದೇಶಿಯರದ್ದೇ ಸಾಮ್ರಾಜ್ಯ. ಬಾಬಾರ ನೇರ ಶಿಷ್ಯ ರೇಖೋ ಐಕಾವ ಈಗ ಈ ಆಶ್ರಮದ ಟ್ರಸ್ಟ್ ನ ಮುಖ್ಯಸ್ಥೆ. ಕೆಲವು ತಿಂಗಳ ಹಿಂದೆಯಷ್ಟೇ ಬಾಬಾರ ದೇಹತ್ಯಾಗವಾಯಿತು. ಹರಿದ್ವಾರದಲ್ಲಿ ಉತ್ಸವದ ಸಂದರ್ಭದಲ್ಲಿ ಅವರ ರಥದ ಮೇಲೆ ವಿದೇಶಿ ಶಿಷ್ಯರೇ ಜಾಸ್ತಿ ಇದ್ದದ್ದು. ಈಗಂತೂ ಜಪಾನಿಯರದ್ದೇ ಅಲ್ಲಿ ಪಾರುಪತ್ಯ. ಅವರೇ ಕುಳಿತು ಹೋಮ ಮಾಡ್ತಾರೆ, ಪ್ರಾರ್ಥನೆ ನಡೆಸಿಕೊಡ್ತಾರೆ. 1974ರಲ್ಲಿ ಸನ್ಯಾಸ ಸ್ವೀಕರಿಸಿದ ಪೈಲಟ್ ಬಾಬಾ ಪೂರ್ವಾಶ್ರಮದಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಪೈಲಟ್ ಆಗಿದ್ದರು. ಅವರ ಶಿಷ್ಯೆಯಾಗಿ ಬಂದ ಐಕಾವರನ್ನ ಜುನಾ ಅಖಾಡ ಒಪ್ಪಿಕೊಂಡು ಆಕೆಯನ್ನು ಮಾತಾ ಕೇವಲಾನಂದ ಎಂದು ಕರೆದು ಗೌರವಿಸಿದೆ. ಇವರು ಮಾತ್ರವಲ್ಲದೆ ಈ ಬಾರಿ ನಾಗ ಸಾಧುಗಳಲ್ಲಿ ಕೆಲವು ಬಿಳಿಯರು ಕೂಡ ಇದ್ದಾರೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ 77 ರಾಜತಾಂತ್ರಿಕರು ಸೇರಿದಂತೆ 118 ವಿದೇಶಿ ಪ್ರಜೆಗಳು ಪುಣ್ಯ ಸ್ನಾನ ಮಾಡಿ ಗಮನ ಸೆಳೆದಿದ್ದಾರೆ. ವಿವಿಧ ದೇಶಗಳ ರಾಯಭಾರಿಗಳು ಮತ್ತು ಅವರ ಕುಟುಂಬಗಳು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯನ್ನು ಮೆಚ್ಚಿ ಪುಣ್ಯ ಸ್ನಾನ ಮಾಡಿದ್ದಲ್ಲದೆ ಈ ಬೃಹತ್ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಡಿದ ವ್ಯವಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಕೊಲಂಬಿಯಾದ ರಾಯಭಾರಿ ವಿಕ್ಟರ್ ಚಾವೆರಿ ಅವರು, ಇದು ನನ್ನ ಜೀವನದ ಅದ್ಭುತ ಅನುಭವವಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಮ್ಮೆ ಅನುಭವಿಸಬೇಕಾದ ಅವಕಾಶವಾಗಿದೆ. ಮಹಾಕುಂಭದಲ್ಲಿ ಇಲ್ಲಿನ ಜನರ ಆಧ್ಯಾತ್ಮಿಕತೆ ಮತ್ತು ಶಕ್ತಿಯನ್ನು ಅನುಭವಿಸಿದ್ದು ಬಹಳ ವಿಶೇಷವಾದ ಅನುಭವ ಎಂದಿದ್ದಾರೆ. ಹಾಗೆಯೇ ರಷ್ಯಾದ ರಾಯಭಾರಿಯ ಪತ್ನಿ ಡಯಾನಾ ಅವರು, ಈ ಪವಿತ್ರ ಕಾರ್ಯಕ್ರಮದ ಭಾಗವಾಗಲು ನಮಗೆ ಅವಕಾಶ ನೀಡಿದ ಭಾರತೀಯ ವಿದೇಶಾಂಗ ಸಚಿವಾಲಯಕ್ಕೆ ನಾನು ಧನ್ಯವಾದ ಹೇಳಲು ಬಯಸ್ತೇನೆ. ಇಲ್ಲಿ ಸ್ನಾನ ಮಾಡಿದ ನಂತರ ನಾನು ಸಾಕಷ್ಟು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆದುಕೊಂಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮಹಾಕುಂಭ ಮೇಳಕ್ಕೆ ಭೂತಾನ್ ರಾಜ ಜಿಗ್ಮೆ ಖೇಸರ್ ನಾಮ್ಗ್ಯಾಲ್ ವಾಂಗ್ಚುಕ್ ಆಗಮಿಸಿ ಪುಣ್ಯ ಸ್ನಾನ ಮಾಡಿದ್ರು. ಇನ್ನು ಮಹಾಕುಂಭ ಮೇಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದೇಶಿಗರು ಸನಾತನ ದೀಕ್ಷೆಯನ್ನ ಸ್ವೀಕರಿಸಿದ್ದಾರೆ. ಅದರಲ್ಲೂ ಕೂಡ ಬುಧವಾರ ಒಂದೇ ದಿನ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದ 61 ವಿದೇಶಿಯರು ಕುಂಭನಗರದ ಸೆಕ್ಟರ್ 17ರಲ್ಲಿರುವ ಶಕ್ತಿಧಾಮ ಆಶ್ರಮದಲ್ಲಿ ವೇದ ಮಂತ್ರಗಳ ಪಠಣದ ನಡುವೆ ಜಗದ್ಗುರು ಸಾಯಿಮಾ ಲಕ್ಷ್ಮೀದೇವಿ ಅವರಿಂದ 61 ವಿದೇಶಿಯರು ಸನಾತನ ಧರ್ಮ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತರು ಪ್ರಾರ್ಥನೆ ಮತ್ತು ಭಜನೆ ಕೀರ್ತನೆಗಳಲ್ಲಿ ಭಾಗವಹಿಸಿದ್ರು. ಸನಾತನ ಧರ್ಮ ಮಾತ್ರ ಸನ್ಮಾರ್ಗ ತೋರಬಹುದು. ದೀಕ್ಷೆಯ ಕುರಿತು ಮಾತನಾಡಿದ ಜಗದ್ಗುರು ಸಾಯಿ ಮಾತೆ ಲಕ್ಷ್ಮೀದೇವಿ, ಕಾಲಾತೀತವಾದ ಸನಾತನ ಧರ್ಮದ ಆಕರ್ಷಣೆಯಿಂದಾಗಿ ಪ್ರಪಂಚದಾದ್ಯಂತ ಜನರು ಆಧ್ಯಾತ್ಮಿಕತೆಯಲ್ಲಿ ಭಾಗಿಯಾಗುವ ಮೂಲಕ ಸಂತಸ ಕಂಡುಕೊಳ್ಳುತ್ತಿದ್ದಾರೆ. ವ್ಯಸನ ಮತ್ತು ಒತ್ತಡದಲ್ಲಿ ಮುಳುಗಿರುವ ಇಂದಿನ ಯುವಕರಿಗೆ ಸನಾತನ ಧರ್ಮ ಮಾತ್ರ ಸರಿಯಾದ ಮಾರ್ಗವನ್ನು ತೋರಿಸಬಲ್ಲದು. ಇದರಿಂದಾಗಿ ಜನರು ಹಿಂದೂ ಧರ್ಮದತ್ತ ಆಕರ್ಷಿತರಾಗಲು ಮತ್ತು ಅದನ್ನು ಅಳವಡಿಸಿಕೊಳ್ಳಲು ಇದೇ ಕಾರಣ ಎಂದು ಹೇಳಿದರು. ಬೆಲ್ಜಿಯಂನಲ್ಲಿನ ಮೂಳೆ ಚಿಕಿತ್ಸಾ ಕ್ಷೇತ್ರದಲ್ಲಿನ ಕೆಲಸ ಮಾಡುವ ಕ್ಯಾಥರಿನ್ ಗಿಲ್ಹೆಮ್, ಮಾರುಕಟ್ಟೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಐರ್ಲೆಂಡ್ನ ಡೇವಿಡ್ ಹ್ಯಾರಿಂಗ್ಟನ್, ಫ್ರಾನ್ಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ಆಲಿವಿಯರ್, ಅಮೆರಿಕದಲ್ಲಿ ವಾಸ್ತುಶಿಲ್ಪಿಯಾಗಿ ಕಾರ್ಯನಿರ್ವಹಿಸುವ ಮ್ಯಾಥ್ಯೂ ಲಾರೆನ್ಸ್, ಕೆನಡಾದಲ್ಲಿ ವೈದ್ಯೆಯಾಗಿರುವ ಆಂಡ್ರೆ ಅನತ್, ಅಮೆರಿಕದಲ್ಲಿ ಇಂಧನ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಜೆನ್ನಿ ಮಿಲ್ಲರ್, ಕೆನಡಾದಲ್ಲಿ ಐಟಿ ಡೆವಲಪರ್ ಆಗಿರುವ ಮ್ಯಾಥ್ಯೂ ಸವೋಯ್ ಮತ್ತು ಬೆಲ್ಜಿಯಂನಲ್ಲಿ ಆರೋಗ್ಯ ಮತ್ತು ಸುರಕ್ಷತಾ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವ ಕ್ರಿಸ್ಟಲ್ ಡಿ ಕ್ಯಾಟ್ ಸೇರಿದಂತೆ ಅನೇಕ ಉನ್ನತ ಹುದ್ದೆಯಲ್ಲಿರುವವರು ಸಾಯಿ ಮಾತೆ ಅವರಿಂದ ದೀಕ್ಷೆ ಪಡೆದರು.
ಯಾವುದೇ ಒತ್ತಡವಿಲ್ಲದೆ ಪ್ರಚಾರವಿಲ್ಲದೆ ಇವರೆಲ್ಲ ಸನಾತನ ಧರ್ಮದ ಶಕ್ತಿಗೆ ಆಕರ್ಷಿತರಾಗಿ ಸೆಳೆತದಿಂದಾಗಿ ತಾವೇ ಖುದ್ದಾಗಿ ಸನಾತನ ದೀಕ್ಷೆಯನ್ನ ಪಡೆದಿದ್ದಾರೆ. ಸಾಯಿಮಾ ಲಕ್ಷ್ಮೀದೇವಿಯ ಮಾರ್ಗದರ್ಶನದಲ್ಲಿ ಮಹಾಕುಂಭ ಮೇಳದಲ್ಲಿ ಇಲ್ಲಿಯವರೆಗೆ 200ಕ್ಕೂ ಹೆಚ್ಚು ವಿದೇಶಿಯರು ಸನಾತನ ದೀಕ್ಷೆ ಸ್ವೀಕರಿಸಿದ್ದಾರೆ ಎಂದು ಅಂದಾಜು ಮಾಡಲಾಗುತ್ತಿದೆ. ಮಾರಿಷಸ್ನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಸಾಯಿಮಾ ಕಳೆದ 1.5 ದಶಕಗಳಿಂದ ಹಿಂದೂ ಧರ್ಮದ ಪ್ರಚಾರದಲ್ಲಿ ಸಕ್ರಿಯರಾಗಿದ್ದಾರೆ. 2019ರಲ್ಲಿ ಸಾಯಿಮಾ ಅವರಿಂದ ಪ್ರೇರಿತರಾಗಿ ವಿದೇಶಿ ಮೂಲದ 9 ಶಿಷ್ಯರು ಹಿಂದೂ ಧರ್ಮವನ್ನ ಸ್ವೀಕರಿಸಿದ್ದರು. 3 ಮಹಿಳಾ ಸಂತರು ಸೇರಿದಂತೆ ಅವರೆಲ್ಲರೂ ಮಹಾಮಂಡಲೇಶ್ವರಿ ಎಂಬ ಬಿರುದು ಸಹ ಪಡೆದಿದ್ದಾರೆ. ಸಾಯಿಮಾ ಅವರ ಭಕ್ತರಲ್ಲಿ ಪ್ರಪಂಚದಾದ್ಯಂತ 12ಕ್ಕೂ ಹೆಚ್ಚು ದೇಶಗಳ ನಿವಾಸಿಗಳು ಸೇರಿದ್ದಾರೆ. ಅವರು ಕೂಡ ಈಗ ಹಿಂದೂ ಧರ್ಮವನ್ನ ಸ್ವೀಕರಿಸಿದ್ದಾರೆ. ಜಪಾನ್, ಅಮೆರಿಕ, ಇಸ್ರೇಲ್, ಫ್ರಾನ್ಸ್ ಮತ್ತು ಇತರ ಹಲವು ಯುರೋಪಿಯನ್ ದೇಶಗಳಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಅವರಿಂದ ದೀಕ್ಷೆ ಪಡೆದಿದ್ದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಇವತ್ತು ಇಡೀ ಜಗತ್ತು ಭಾರತದ ಕಡೆಗೆ ನೋಡುತ್ತಿದೆ. ಭಾರತದ ಆಧ್ಯಾತ್ಮದ ಅಂತಸತ್ವವನ್ನ ಅರಿಯುವ ಪ್ರಯತ್ನವನ್ನು ಮಾಡುತ್ತಿದೆ. ಒಂದು ಕಾಲ ಇತ್ತಂತೆ ಭಾರತವನ್ನು ಜಗತ್ತಿನ ಗುರು, ಜಗದ್ಗುರು ಎಂದು ಕರೆಯುತ್ತಿದ್ದರು. ಜ್ಞಾನದ ಕಡಲು ಎಂದು ಬಣ್ಣಿಸುತ್ತಿದ್ದರು. ಅದು ಒಂದು ಕಾಲ. ಅದು ಮತ್ತೆ ಹಿಂತಿರುಗುವ ಸಾಧ್ಯತೆ ಇಲ್ಲ. ಅದೆಲ್ಲ ಗತಕಾಲದ ವೈಭವ ಎಂದು ಮರುಗುತ್ತಿದ್ದ ಅನೇಕರ ಮುಖದಲ್ಲಿ ಇಂದಿನ ಕುಂಭಮೇಳ ಸಂತೋಷದ ಛಾಯೆಯನ್ನ ಮೂಡಿಸಿದೆ ಎಂದ್ರೆ ತಪ್ಪಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.